ಲೋಕಸಭಾ ಚುನಾವಣೆಯಲ್ಲಿ ಹೊಸ ಮತದಾರರಿಗೆ ಮತ್ತು ಕಡ್ಡಾಯ ಮತದಾನದ ಬಗ್ಗೆ ಪ್ರೇರಣೆ ನೀಡಲು ಕುಮಟಾದಲ್ಲಿ ವಿವಿಧ ಇಲಾಖೆಗಳ ಸಹಯೋಗದಲ್ಲಿ ಮೊಂಬತ್ತಿ ಬೆಳಗುವ ಮೂಲಕ ವಿನೂತನ ರೀತಿಯಲ್ಲಿ ಜಾಗೃತಿ ಮೂಡಿಸಲಾಯಿತು. ಲೋಕಸಭಾ ಚುನಾವಣೆ ಸಮೀಪಿಸುತ್ತಿದ್ದು, ಚುನಾವಣೆ ಕುರಿತಾಗಿ ಹೊಸ ಮತದಾರರಿಗೆ ಹಾಗೂ ಸಮಾಜಕ್ಕೆ ಜಾಗೃತಿ ಮೂಡಿಸುವ ದೃಷ್ಟಿಯಿಂದ ಮತ್ತು ಕಡ್ಡಾಯ ಮತದಾನಕ್ಕೆ ಪ್ರೇರಣೆ ನೀಡುವ ದೃಷ್ಟಿಯಿಂದ ಕುಮಟಾ ತಾಲೂಕು ಸ್ವೀಪ್ ಸಮಿತಿ, ತಾಲೂಕಾ ಆಡಳಿತ, ಪುರಸಭೆ, ಸಮಾಜ ಕಲ್ಯಾಣ ಇಲಾಖೆ, ಹಿಂದುಳಿದ ವರ್ಗಗಳ ಇಲಾಖೆ ಹಾಗೂ ವಿವಿಧ ಇಲಾಖೆಗಳ ಸಹಯೋಗದಲ್ಲಿ ತಾಲೂಕಾಡಳಿತ ಸೌಧದ ಎದುರಿಗೆ ಮೊಂಬತ್ತಿ ಬೆಳಗುವ ಮೂಲಕ ವಿನೂತನ ರೀತಿಯಲ್ಲಿ ಜಾಗೃತಿ ಅಭಿಯಾನ ನಡೆಸಲಾಯಿತು. ಕುಮಟಾ ತಹಶೀಲ್ದಾರ್ ಪ್ರವೀಣ್ ಕರಾಂಡೆ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿ, ಭಾರತದ ಸಂವಿಧಾನದಲ್ಲಿ ಮತದಾನವನ್ನು ಹಕ್ಕಾಗಿ ನೀಡಲಾಗಿದೆ. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಸೂಕ್ತ ಸರ್ಕಾರವನ್ನು ರಚಿಸಲು ಮತದಾನ ಮಾಡುವುದು ನಮ್ಮೆಲ್ಲರ ಜವಾಬ್ದಾರಿಯಾಗಿದ್ದು, ಅದನ್ನು ಎಲ್ಲರೂ ಅರಿತು ಜವಾಬ್ದಾರಿಯಿಂದ ವರ್ತಿಸಬೇಕು ಎಂದರು. ಭಾರತದ ಆಶಾ ಕಿರಣಗಳಾದಂತಹ ಇಂದಿನ ಮಕ್ಕಳು ಈಗಾಗಲೇ ಅವರು ತಮ್ಮ ಮತದಾರ ಪಟ್ಟಿಯಲ್ಲಿ ಹೆಸರನ್ನು ನೋಂದಾವಣೆ ಮಾಡಿದ್ದಾರೆ. ಇಲ್ಲ ಕೆಲವು ಜನ ಹೊಸದಾಗಿ ನೋಂದಾವಣೆ ಮಾಡುವವರಿದ್ದಾರೆ. ಜೊತೆಗೆ ಅವರ ಸಂಪರ್ಕದಲ್ಲಿ ಬರುವಂತಹ ಎಲ್ಲ ಫ್ರೆಂಡ್ಸ್ ಅಥವಾ ಪರಿಚಯಸ್ಥರನ್ನು ಅವರು 18+ ವಯಸ್ಸಿನವರಾಗಿದ್ದರೆ ಅವರನ್ನು ಮತದಾರ ಪಟ್ಟಿಯಲ್ಲಿ ಹೆಸರನ್ನು ನೋಂದಾವಣೆ ಮಾಡಲಿಕ್ಕೆ ತಾಲೂಕ್ ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿ ರಾಜೇಂದ್ರ ಭಟ್ ಮಾತನಾಡಿ, ಮೊಂಬತ್ತಿ ಬೆಳಗುವುದರ ಮೂಲಕ ಇಂದು ವಿಶೇಷ ರೀತಿಯಲ್ಲಿ ಜಾಗೃತಿ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ ಎಂದು ಹೇಳಿದರು. ಉಪನ್ಯಾಸಕ ಆನಂದ್ ನಾಯಕ್ ಮಾತನಾಡಿ, ಭಾರತದ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಗೌರವಿಸುವುದು ನಮ್ಮೆಲ್ಲರ ಜವಾಬ್ದಾರಿಯಾಗಿದ್ದು, ಮತದಾನವನ್ನು ಕಡ್ಡಾಯ ಎಂಬಂತೆ ನಾವು ಭಾವಿಸಿಕೊಳ್ಳಬೇಕು ಎಂದರು. ನಮ್ಮೆಲ್ಲರ ಜವಾಬ್ದಾರಿ. ಈ ದೀಪ ಆರದ ಹಾಗೆ ನೋಡಿಕೊಳ್ಳುವಂಥದ್ದು ನಮ್ಮ ಜವಾಬ್ದಾರಿ. ಈ ದೀಪ ಇನ್ನೂ ಹೆಚ್ಚು ಪ್ರಕಾಶಮಾನವಾಗಿ ಬೆಳಗುವಂತೆ ಮಾಡುವಂಥದ್ದು ನಮ್ಮ ಜವಾಬ್ದಾರಿ. ನಾವೆಲ್ಲರೂ ಇಲ್ಲಿಂದ ಬಹುಶಃ ದೂರ ಕದಲಿದ್ವಿ ಅಂತಂದರೆ ಈ ದೀಪ ತಕ್ಷಣ ಆರಿ ಹೋಗ್ತದೆ. ನನಗನಿಸ್ತದೆ ಈ ಗಾಳಿಯನ್ನು ತಡೆದು ಭಾರತ ಪ್ರಕಾಶಿಸುವಂಥ ಒಂದು ಸಾಂಕೇತಿಕವಾದಂಥ ಸುಂದರ ಕಾರ್ಯಕ್ರಮದಲ್ಲಿ ನಾವು ಇವತ್ತಿದ್ದೇವೆ. ಕಾರಣ ಎಷ್ಟೇ ಗಾಳಿ ಇದ್ದರೂ ಕೂಡ ನಾವು ನಿಂತಿದ್ದೇವೆ, ಅದು ಬೆಳಗ್ತಾ ಇದೆ. ಹೀಗಾಗಿ ಒಂದು ಸಂದೇಶ, ಸಾಂಕೇತಿಕವಾದಂಥ ಕಾರ್ಯಕ್ರಮ ಇವತ್ತು ನಾವು ಈ ಪ್ರಜಾಪ್ರಭುತ್ವದ ವ್ಯವಸ್ಥೆಯನ್ನು ಉಳಿಸಿಕೊಳ್ಳುವಂಥದ್ದು, ಬೆಳಗಿಸುವಂಥದ್ದು ಯುವ ಮತದಾರರಲ್ಲಿ, ಯುವ ಜನರಲ್ಲಿ ಇದೆ ಅನ್ನೋದನ್ನು ಬಿಂಬಿಸುವ ಸಲುವಾಗಿ ಇವತ್ತು ಆಯೋಜನೆ ಮಾಡಿದೆ. ಬೃಹತ್ ಭಾರತ ನಕಾಶೆಯನ್ನು ಬಿಡಿಸಿ ಅದರ ಸುತ್ತಲೂ ಮೊಂಬತ್ತಿಯನ್ನು ಬೆಳಗುವುದರ ಮೂಲಕ ಅಧಿಕಾರಿಗಳು, ವಿದ್ಯಾರ್ಥಿಗಳು ಕಡ್ಡಾಯ ಮತದಾನದ ಘೋಷಣೆಗಳನ್ನು ಕೂಗಿ ಪ್ರತಿಜ್ಞೆ ಸ್ವೀಕರಿಸಿದರು. ಭಾರತದ ಪೌರರಾದ ನಾವು ನಮ್ಮ ದೇಶದ ಪ್ರಜಾಸತ್ತಾತ್ಮಕ ಸಂಪ್ರದಾಯಗಳು ಮತ್ತು ಮುಕ್ತ, ನ್ಯಾಯಸಮ್ಮತ ಮತ್ತು ಈ ವೇಳೆ ಅಕ್ಷರ ದಾಸೋಹ ಅಧಿಕಾರಿ ವಿನಾಯಕ್ ವೈದ್ಯ, ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಅಧಿಕಾರಿ ಗಜಾನನ್ ಹೆಗಡೆ, ಪುರಸಭೆ ಮುಖ್ಯಾಧಿಕಾರಿ ವಿದ್ಯಾಧರ್ ಕಲಾಧರಿ, ಜಿಲ್ಲಾ ಪಂಚಾಯಿತಿಯ ಗಣೇಶ್ ಗಾಂವ್ಕರ್, ಸ್ವಿಪ್ ನೋಡಲ್ ಆಫೀಸರ್ ಭಾರತಿ ಆಚಾರಿ, ಶಿಕ್ಷಣ ಇಲಾಖೆಯ ರೇಖಾ ನಾಯ್ಕ್, ಸಿಡಿಪಿಒ ಪತ್ರಕರ್ತ ಜಯದೇವ್ ಬಳಗಂಡಿ ಹಾಗೂ ತಾಲೂಕ್ ಪಂಚಾಯತ್ನ ಸಿಬ್ಬಂದಿಗಳು, ವಸತಿ ನಿಲಯದ ವಿದ್ಯಾರ್ಥಿಗಳು ಹಾಗೂ ಸಾರ್ವಜನಿಕರು ಉಪಸ್ಥಿತರಿದ್ದರು. ಮಾನು ವೈದ್ಯ, ನುಡಿಸಿರಿ ನ್ಯೂಸ್, ಕುಮಟಾ.